ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸ್ನೇಹ, ನೀ ಕುಂತ್ಕೊಂಡು ವಿಶ್ರಾಂತಿ ತಕೊಳ್ಳವೇ. ಸುಮ್ಮನ್ ನಾನು ರೆಡಿ ಮಾಡ್ತೇನೆ. ಸುಮ್ಮನ್ ಮದ್ವೆಲಿ ಓಡಾಡ್ಬೇಕು ಅನ್ನೋದು ಅತ್ತೆ ಆಸೆ ಆಗಿತ್ತು. ನಾನೇನಾದ್ರೂ ಇವಾಗ ಸುಮ್ನೆ ಕುತ್ಕೊಂಡ್ರೆ ಅಷ್ಟೇ ಅತ್ತೆ ಹೊಟ್ಟೆ ಒಳಗಡೆನೆ ಫೈಟಿಂಗ್ ಮಾಡ್ತಾರೆ. ಮತ್ತೆ ನಮ್ ಪ್ರೀತಿನ ಉಳಿಸಿ ನಮ್ ಎಲ್ರೂ ಬಿಟ್ಟು ಹೊರಟೋದ್ರು. ಆದ್ರೆ ಅವ್ರು ಮತ್ತೆ ನಿಂಗ್ ಹೊಟ್ಟೆಲ್ ಹುಟ್ಟು ಬಂದು ನಮ್ ಎಲ್ರೂ ದೂರ ಮಾಡ್ಬಿಟ್ರು. ನಾವು ಸ್ನೇಹಿಗೆ ಸ್ಯಾನೆ ಥ್ಯಾಂಕ್ಸ್ ಹೇಳ್ಬೇಕು ಕಣವಿ. ಯಾಕಂದ್ರೆ ಇವತ್ತಿನ ಸಂಭ್ರಮಕ್ಕೆ ಅವಳೇ ಕಾರಣ. ನಿಮ್ಮೆಲ್ಲರೂ ಪ್ರೀತಿ ನೋಡ್ತಿದ್ರೆ ನಾನು ನಿಮ್ಮನ್ನು ಹೇಗೆ ಬಿಟ್ಟೋಗ್ಲಿ ಅಂತ ಅನಿಸ್ತಿದೆ. ಆದರೆ ಮಗುಗೋಸ್ಕರ ನಾನು ಈ ತ್ಯಾಗ ಮಾಡಲೇಬೇಕು. ಸುಮಾ, ತಯಾರಾದೇನಮ್ಮಿ? ನೋಡಿ ಪುಟ್ಟವ್ವ, ನಿಮ್ ಮಗಳನ್ನ ಮಧು ಮಗಳಾಗಿ ನೋಡ್ಬೇಕಂತ ಆಸೆ ಪಟ್ಟಿದ್ರಲ್ಲ, ನೋಡಿ ನಮ್ ಹುಡ್ಗಿ ಹೇಗ್ ಕಾಣ್ತಿದ್ದಾಳಂತ. ನನ್ನ ಬಂಗಾರ, ನನ್ನ ಕಣ್ಣೇ ದೃಷ್ಟಿ ತಾಗ್ತೈತೆ ಕಣ್ತಾಯಿ ನಿಂಗೆ. ನೀನ್ ಅಂದ್ಕೊಂಡಂಗೆ ನೀನ್ ಪಿರುತಿ ಮಾಡಿದ ಹುಡುಗನ ಜೊತೆನೆ ಜೀವನ ಶುರುವಾಯ್ತೈತೆ. 100 ಕಾಲ ಸುಖವಾಗಿ ಬಾಳವ. ಅವ್ವ, ಆಚೆ ಏನೋ ಗಲಾಟೆ ಆಗ್ತಿತ್ತಲ್ಲ, ಏನು? ಆ ರಾಧಾ ಮದ್ವೆಗ್ ಬಂದ್ ಕುಂತವಳೆ. ಅವಳು ಯಾಕೆ ಬಂದ್ಲು? ಅವಳು ಅಮ್ಮವ್ರನ್ನ ನಾನು ಕೊಂದಿಲ್ಲ ಅಂತ ನಿರೂಪಿಸಕ್ ಬಂದವಳಂತೆ. ಸುಮ್ಕೆ ಏನಕ್ಕೆ ಜಗಳ? ತಪ್ಪು ಮಾಡಿದ್ರೆ ಶಿಕ್ಷೆ ಸಿಕ್ಕೇ ಸಿಗ್ತದೆ. ಆದ್ರೂ ಪುಟ್ಟಕ್ಕ, ಅವಳಿಷ್ಟು ಧೈರ್ಯವಾಗಿ ಇಲ್ಲಿಗೆ ಬಂದು ಕುಂತವಳೆ ಅಂತಂದ್ರೆ ಅವನ್ ಸಾಯಿಸಿಲ್ಲ ಅಂತ ಅನ್ಸ್ತೈತೆ. ಅವಳು ಒಂಥರ 2 ತಲೆ ಹಾವಿದ್ದಂಗೆ, ಮಾಡಿದ್ರು ಮಾಡಿಲ್ಲ ಅಂತಾನೆ ಹೇಳೋದು. ಅಯ್ಯೋ, ಸುಮ್ಕೆ ಆ ವಿಷಯ ಎಲ್ಲ ಮಾತಾಡಿ ಮನಸ್ಸೇ ಕಾಳು ಮಾಡ್ಕೊಂತೀರಾ? ನಡ್ರಿ, ಮಂಗಳಗೌರಿ ಪೂಜೆ ಮಾಡಿ ಮುಗ್ಸುಮ. ಅರೆ ಸ್ನೇಹ, ಯಾಕೋ ಆಯಾಸ ಆದಂಗೆ ಕಾಣಿಸ್ತಿದ್ಯಾ? ಏನಾಯ್ತು? ಇಲ್ವಲ್ಲ, ನನಗೇನು ಹಾಗೆ ಅನಿಸ್ತಿಲ್ಲ. ಇಲ್ಲ, ನೀನ್ ಸಾನೆ ಆಯಾಸ ಆದಂಗೆ ಕಾಣಿಸ್ತೈತೆ. ನೋಡು, ನೀನು ಬಸ್ರಿ ಹೆಂಗ್ಸು, ಅವಾಗ ಕುಡಿಯೋದು ತಿನ್ನೋದು ಮಾಡ್ತಾನೆ ಇರ್ಬೇಕು. ಹ್ಞೂ ಕಣವ, ನಂಗೂ ಹಂಗೆ ಅನ್ನಿಸ್ತೈತೆ. ಆಯಾಸ ಆಗಿರ್ಬೇಕು. ಹೊಸ ವಿಶ್ರಾಂತಿ ತಕ್ಕ. ಸ್ನೇಹ, ನೀ ಕುತ್ಕೋ ಬಾಯ್ಲಿ. ಪುಟ್ಟಕ್ಕ, ಹೊಸಿ ಸರ್ಬತ್ ಏನಾದ್ರೂ ತಗೊಂಬಂದ್ ಕೊಡು. ಹೊಟ್ಟೆಲಿರೋ ನಮ್ ಬಂಗಾರಮ್ಮ ತಂಪಾಗಿರ್ಬೇಕು. ಪುಟ್ಟಕ್ಕ, ಎಲ್ಲೆಲ್ಲ ಉಳ್ಕೊಂಡು ಹೋಗ್ಬೇಡ. ಅಲ್ಲೇ ಪಕ್ಕದ ಕೋಣೆನಾಗ ಇಟ್ಟಿದ್ದಾರೆ, ಅಲ್ಲೇ ಹೋಗಿ ತಕೊಂಬ. ಆಯ್ತು. ನನ್ಗೆ ಯಾಕೋ ಸ್ನೇಹಕ್ಕ ಸುಸ್ತಾಗಿರೋ ತರ ಕಾಣಿಸ್ತಿಲ್ಲಪ್ಪ. ಸುಮಾ, ನಿಂಗೆ ಈ ವಿಷಯ ಎಲ್ಲ ಗೊತ್ತಾಗಕ್ಕಿಲ್ಲ. ನೀನ್ ಸುಮ್ಕೆ ಇರು. ಬಸ್ರಿ ಹೆಂಗ್ಸು ಸಾನೆ ಹೊತ್ತು ಆಯಾಸ ಮಾಡ್ಕೊಂಡು ಇರಬಾರ್ದು. ಇದ್ಯಾ ಸರ್ಬತ್ತು ಪುಟ್ಟಕ್ಕ? ಆ ರಾಧಾ ಹೇಳ್ದಂಗೆ ಇವತ್ತೇನಾದ್ರೂ ಆ ಸ್ನೇಹ ಈ ಜ್ಯೂಸ್ ಕುಡಿದ್ರೆ ಅವಳು ಹೊಟ್ಟೆನಾಗಿರೋ ಪುಟ್ಟ ಬಂಗಾರ ಅಲ್ಲೇ ನೆಗೆದು ಬಿದ್ದೋಗುತ್ತೆ. ಯಪ್ಪ, ಒಂದ್ ಬಂಗಾರ ಮನೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಇನ್ನೇನಾದ್ರೂ ಇದು ಊಟ್ಬಿಟ್ರೆ ಆಟೆಯ. ಇವ್ರನ್ನ ಯಾರು ಹಿಡಿಯಕ್ಕೆ ಆಗಕ್ಕಿಲ್ಲ. ಬೇಡಪ್ಪ. ಹೆಂಗಾರ ಮಾಡಿ ಈ ಜ್ಯೂಸ್ನ ಪುಟ್ಟಕ್ಕನೇ ಸ್ನೇಹ ಕೊಡಂಗ್ ಮಾಡ್ಬೇಕಲ್ಲ. ಅಲ್ಲಿಗೆ ಎಲ್ಲಾದು ಅವಳ ತಲೆನಾಗೆ ಬರ್ತದೆ. ವಿಷ ಬೆರೆಸಿರೋ ಜ್ಯೂಸು ಅಂತ ಗುರ್ತಿಡಿಯಕ್ಕೆ ಏನ್ ಮಾಡೋದು? ಇವಾಗ ಗೊತ್ತಾಯ್ತದೆ, ಇದೇ ವಿಷ ಬೆರೆಸಿರೋ ಜ್ಯೂಸು. ಸ್ನೇಹ, ನೀನ್ ಈ ಜ್ಯೂಸ್ ಕುಡಿದ್ಮ್ಯಾಕೆ ಈ ಮದ್ವೆ ನಿಂತೋಗೋದ್ ಮಾತ್ರ ಅಲ್ಲ, ನಿನ್ನ ಹೊಟ್ಟೆಲಿರೋ ಪಿಂಡನೂ ಬಿದ್ದೋಯ್ತದೆ. ಮಾವನಂಡ, ಸರಿ. ಪುಟ್ಟಕ್ಕನೆ ನಿಂಗೆ ಸರ್ಬತ್ ತಗೊಂಬಂದ್ ಕೊಟ್ಟವಳೆ. ಇದನ್ನ ಕುಡ್ದು ಹೊಟ್ಟೆ ತಂಪು ಮಾಡ್ಕೊ. ತಕ
ಕುಡಿಬೇಕಂತ ಅನಿಸ್ತಿಲ್ಲ ಪುಟ್ಟವ್ವ. ಇವಾಗ ಬೇಡ, ಆಮೇಲೆ ಕುಡಿತೀನಿ. ಅಯ್ಯೋ ಬಿಮ್ಮನ್ಸೆ, ಕುಡಿಯಕ್ಕಿಲ್ಲ ಅಂದ್ರೆ ಹೆಂಗವ್ವ? ಕುಡಿಬೇಕು, ಕುಡಿ. ಪುಟ್ಟಕ್ಕ, ಗೌರಿ ಪೂಜೆಗೆ ಟೇಮ್ ಆಯ್ತದೆ ಅಂತ ಹೇಳ್ತಿದ್ಯಲ್ಲ, ನಾವೆಲ್ಲ ಹೋಗುವ ಬಾ. ಸ್ನೇಹ ಸರ್ಬತ್ ಕುಡ್ದು ಇಲ್ಲೇ ವಿಶ್ರಾಂತಿ ಮಾಡ್ಲಿ. ನೀನು ವಿಶ್ರಾಂತಿ ತಗೊಳ್ವಾ? ನಾವೆಲ್ಲರೂ ಪೂಜೆ ಮುಗಿಸ್ಕೊಂಬರ್ತೀವಿ. ಬರ್ರವಾ, ಕರ್ಕಬಾ. ಸ್ನೇಹ, ಸರ್ಬತ್ ಕುಡಿ, ಅದು ಮಗು ಆರೋಗ್ಯಕ್ಕೆ ಸ್ಯಾನೆ ಒಳ್ಳೇದು, ಮರಿಬೇಡ. ನನ್ಗೋಸ್ಕರ ಅಲ್ಲ ಅಂದ್ರು ನನ್ನ ಮಗುಗೋಸ್ಕರ ಕುಡಿತೀನಿ ರಾಜಿ ಅವ್ರೆ. ಸರಿ. ಹಾ ಹೇಳಿ. ರಾಧಾ, ನೀನ್ ಹೇಳ್ದಂಗೆ ಕೆಲ್ಸ ಮಾಡಿ ಮುಗಿಸಿವ್ನಿ. ಯಾವ ಕೆಲ್ಸ ಗೊತ್ತಾಗ್ಲಿಲ್ಲ. ಅದೇ ರಾಧಾ, ಸ್ನೇಹ ಜ್ಯೂಸ್. ಓ ಸೂಪರ್ ಸೂಪರ್, ಕೇಳಿ ತುಂಬಾನೇ ಖುಷಿ ಆಯ್ತು. ಕೆಲ್ಸ ಕಂಪ್ಲೀಟ್ ಆಗಿ ಮುಗ್ದಿದ್ಯಾ ಅಥವಾ ಅದು ಇನ್ಕಂಪ್ಲೀಟಾ? ಹೆಚ್ಚು ಕಮ್ಮಿ ಎಲ್ಲ ಆದಂಗೆಯ, ನೀನ್ ಹೇಳ್ದಂಗೆ ಎಲ್ಲ ಮಾಡಿ ಮುಗಿಸಿವ್ನಿ. ನೋಡು, ಕೆಲ್ಸ ಆದ್ಮೇಲೆ ನನ್ ಕೈ ಬಿಡ್ಬೇಡ. ನಾನಿರೋದೆ ನಿಮ್ಗೋಸ್ಕರ, ಮಾಡ್ಕೊಡೋಣ ಬಿಡಿ. ಹಂಗಾದ್ರೆ ಸರಿ ರಾಧಾ, ನಾನು ನೋಡ್ತೀನಿ. ಇಂಥ ಬಕರಗಳಿರೋವರೆಗೂ ನನ್ನ ಬೇಳೆನ ನಾನು ಚೆನ್ನಾಗಿ ಬೇಯಿಸ್ಬೋದು.